Good afternoon to children. So today discuss science chapter physical and chemical changes. Physical and chemical changes. So dear children, you last year classes you learned physical change and so many examples of physical changes. So many examples of physical changes. So first physical change definitions ಏನಪ್ಪಾ ಅಂತಂದ್ರೆ ಮಕ್ಕಳೇ ನೋಡಿ in such a change no new substance is formed ಅಂದ್ರೆ for example ನೀವು ಒಂದು ಲೋಟ ಗ್ಲಾಸ್ ಅಲ್ಲಿ ನೀರನ್ನು ತಗೋತೀರಾ ವಾಟರ್ ಅನ್ನು ಕನ್ಸಿಡರ್ ಮಾಡ್ತೀರಾ ಅದಕ್ಕೆ ಶುಗರ್ ಅನ್ನ ಆಡ್ ಮಾಡಿದಾಗ ಸೊ ಏನಾಗುತ್ತೆ ಅದು ಶುಗರ್ ಶುಗರ್ ಸಕ್ಕರೆ ನೀರಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಟೇಕ್ ಒನ್ ಬೀಕರ್ fill sugar inside it and then add a water so sugar solution is present. So sugar and water ಅಲ್ಲಿ ಶುಗರ್ ಮೆಲ್ಟ್ ಆಗಿ ನಮಗೆ ಸಕ್ಕರೆ ನೀರು ಸಿಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ನೋ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ ಯಾವುದೇ ರೀತಿಯಾದಂತಹ ಹೊಸ ವಸ್ತು ನಮಗೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀರಿನಲ್ಲಿ ನೀವು ಸಕ್ಕರೆನ ಹಾಕಿದ್ರೆ ಕರಗ್ತು ಅದೇನಾಯ್ತು ಮತ್ತೆ ನಮಗೆ ನೀರಾಗಿ ಸಿಕ್ತು ಹೊರತು ಯಾವುದೇ ರೀತಿಯಾದಂತಹ ಹೊಸ ನ್ಯೂ ಸಬ್ಸ್ಟೆನ್ಸ್ ನಮಗೆ ಅಲ್ಲಿ ಸಿಗ್ಲಿಲ್ಲ. ದಿಸ್ ಇಸ್ ಕಾಲ್ಡ್ ಫಿಸಿಕಲ್ ಚೈನ್. ಸೊ ಅದೇ ತರ ಫಿಸಿಕಲ್ ಚೈನ್ಗೆ ನಾನು ಎಕ್ಸಾಂಪಲ್ ಹೇಳಿದ್ದೆ. ಸೊ ಟೇಕ್ ಒನ್ ಪೀಸ್ ಆಫ್ ಚಾಕ್. ಸೊ you write piece of chalk, so many tiny particles are there. So you mix with tiny particles, add a few water and again you first solution is take up. So ಅಂದ್ರೆ ನೀವು piece of chalk ಅಲ್ಲಿ ಬರಿತಾ ಏನಾಗುತ್ತೆ ಅದು ಅದರ ಒಂದು ಪುಡಿ ಸಣ್ಣ ಸಣ್ಣ ಪೀಸ್ ಗಳಾಗಿ ಉದುರ್ತಾ ಇರುತ್ತೆ. ಅದನ್ನ ಮತ್ತೆ ನಾವು ನೀರನ್ನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನ ಕಲಕಿದಾಗ ನಮಗೆ ಮತ್ತೆ ಅಗೇನ್ ಅದು ನಮಗೆ ಸಾಲಿಡ್ ರೂಪದಲ್ಲಿ ಸಿಗುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಹೊಸ ವಸ್ತು ನಮಗೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ದಟ್ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ಯಾವುದೇ ರೀತಿಯಾದಂತಹ ಹೊಸ ವಸ್ತು ನಮಗೆ ಸಿಗಲ್ಲ ಅಂದ್ರೆ ಫಿಸಿಕಲ್ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ಭೌತಿಕವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾವು ಲರ್ನ್ ಮಾಡೋದೇ ಫಿಸಿಕಲ್ ಚೇಂಜ್. ಅಗೇನ್ another example, take one paper, so cut the equal parts. 4 parts are there, so again take one pieces and then cut 4 parts. Again after so many pieces you cut it and then first ಅಂದ್ರೆ ಮಕ್ಕಳೇ ನೀವು ಪೇಪರ್ ಪೀಸ್ ಅನ್ನು ತೆಗೆದುಕೊಂಡು ಕಟ್ ಮಾಡ್ತೀರಾ ಅಲ್ಲಿ ನೀವು ಎಷ್ಟೇ ಸಲ ಕತ್ತರಿಸ್ತಾ ಹೋದ್ರೂ ಸಹ ನಾವು ಮತ್ತೆ ಟೈನಿ ಪೀಸಸ್ ಅನ್ನ ವಾಪಸ್ ಪಡ್ಕೊತಾ ಇರ್ತೀವಿ. ಇದನ್ನೇ ನಾವು ಫಿಸಿಕಲ್ ಚೇಂಜ್ ಅಂತ ಕರೆಯೋದು. ನೆಕ್ಸ್ಟ್ properties such as shape, size, color and state of a substance are called as physical properties. Physical change ಅಂತಂದ್ರೆ ಏನು ಗೊತ್ತಾಗಿದೆ. So this process a physical change is generally reversible. Physical change is generally reversible ಅಂದ್ರೆ ಫಸ್ಟ್ ನೀವು ಯಾವ ವಸ್ತುವಾಗಿ ತೆಗೆದುಕೊಳ್ತೀರೋ ಮತ್ತೆ ನಿಮಗೆ ಅದೇ ವಸ್ತು ರಿವರ್ಸಿಬಲ್ ಪುನಃ ಅದೇ ನಿಮಗೆ ಹೊಸ ವಸ್ತು ಸಿಗಲ್ಲ. ಫಸ್ಟ್ ನೀವು ತಗೊಂಡಿರ್ತಕ್ಕಂಥ ವಸ್ತುನೇ ನಿಮ್ಗೆ ಸಿಗುತ್ತೆ. ಅದಕ್ಕೆ ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀವಿ. ಇನ್ ಸಚ್ ಎ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ದಟ್ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ನೆಕ್ಸ್ಟ್ ಯು ಸ್ಟಡಿ ಕೆಮಿಕಲ್ ಚೇಂಜ್. ಕೆಮಿಕಲ್ ನೇಮ್ ಅಲ್ಲೇ ಇದೆ ಮಕ್ಕಳೇ. ಕೆಮಿಕಲ್ ಮೀನ್ಸ್ ನೀವು ಕೆಮಿಸ್ಟ್ರಿ ಲ್ಯಾಬೋರೇಟರಿ ನೋಡಿರ್ಬೋದು ಸೋ ಮೆನಿ ಸೊಲ್ಯೂಷನ್ಸ್ ಕೆಮಿಕಲ್ಸ್ ಅನ್ನ ನೀವು ಆಲ್ರೆಡಿ ಕಲ್ತಿದ್ದೀರಾ. ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರಬಹುದು, ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರಬಹುದು, NaOH ಆಗಿರಬಹುದು, HCl ಆಗಿರಬಹುದು, H2SO4 ಆಗಿರಬಹುದು. ಸೊ ದೀಸ್ ಆರ್ ಕೆಮಿಕಲ್ಸ್. ಸೊ ಇದೆಲ್ಲವನ್ನ ನಾವು ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೆ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಚೇಂಜ್ಗೆ ಆಪೋಸಿಟ್ ಕೆಮಿಕಲ್ ಚೇಂಜಸ್. ಅಂದ್ರೆ ಇಡೀ ಕೆಮಿಕಲ್ ಚೇಂಜ್ ಇಸ್ ಜನರಲಿ ನಾಟ್ ರಿವರ್ಸಿಬಲ್ ಅಂತ ಹೇಳ್ತೀವಿ. ಇನ್ ಸಚ್ ಎ ಚೇಂಜ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ಅರ್ಥ ಆಗ್ತಿದೆ? ಇಲ್ಲಿ ಒಂದು ಸೊಲ್ಯೂಷನ್ ತೆಗೆದುಕೊಂಡು ಅದಕ್ಕೆ ಮತ್ತೊಂದು ಸೊಲ್ಯೂಷನ್ ಆಡ್ ಮಾಡಿ ಹೊಸ ನ್ಯೂ ಸಬ್ಸ್ಟೆನ್ಸ್ ಅನ್ನ
ತಕ್ಷಣ ನಿಮ್ಮ ಮೈಂಡ್ಗೆ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ ಅಂತ ಅನ್ನೋದು ಗೊತ್ತಾಗಬೇಕು. ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್. ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್. So a change with which you are quite familiar is the rusting of iron. For example, rusting of iron. ಕಬ್ಬಿಣ ತುಕ್ಕು ಹಿಡಿಯುತ್ತೆ. ನಿಮ್ಮ ಮನೆಗಳಲ್ಲಿ ನೀವು ಅದನ್ನ ನೋಡಿರ್ತೀರಾ, ಮತ್ತೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನೀವು ಆಚೆ ಬಂದಾಗ ಸೊ ಇವನ್ ಗ್ಯಾರೇಜ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಸೋ ಮೆನಿ ಐರನ್ ಕಂಟೆಂಟ್ ಇರ್ತಕ್ಕಂತ ಥಿಂಗ್ಸ್ ಗಳಿರುತ್ತೆ, ಅದೆಲ್ಲವೂ ಸಹ ರಸ್ಟ್ ಹಿಡಿದಿರೋದ್ರಿಂದ ನೀವು ನೋಡಿರ್ತೀರಾ. ಇದನ್ನ ನಾವು ಕೆಮಿಕಲ್ ಚೇಂಜ್ ಗೆ ಎಕ್ಸಾಂಪಲ್ ಆಗಿ ಹೇಳ್ಬಹುದು. ಸೊ ಐರನ್, ರಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ತೀವಿ. If you leave a piece of iron in the open for some time, it acquires a film of brownish substances. ನಿಮಗೆ ಈ ಕಬ್ಬಿಣ, ರಸ್ಟಿಂಗ್ ಆಫ್ ಐರನ್, ಕಬ್ಬಿಣದಂತ ವಸ್ತುಗಳನ್ನು ನೋಡಿ ಅದು ಬ್ರೌನ್ ಕಲರ್ ಆಗಿರುತ್ತೆ. ಸೊ ಬ್ರೌನ್ ಕಲರ್ ಅನ್ನ ಹೊಂದಿರುತ್ತೆ. ಸೊ ಅದನ್ನ ನಾವು ರಸ್ಟ್, ತುಕ್ಕು ಹಿಡಿಯುವಿಕೆ ಅಂತ ಹೇಳ್ತೀವಿ. ಸೊ ದಿಸ್ ಸಬ್ಸ್ಟೆನ್ಸ್ is called rust and the process is called rusting. Iron gates of parks or farmlands, iron benches kept in lawns and gardens, almost every article of iron kept in the open gets rusted. So at home you must have seen shovels and spades getting rusted when exposed to the atmosphere for some time. ಮಕ್ಕಳೇ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ ಸುತ್ತಮುತ್ತ ಫಾರ್ ಎಕ್ಸಾಂಪಲ್ ಪಾರ್ಕ್ ಅಥವಾ ಗಾರ್ಡನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲೆಲ್ಲವೂ ಸಹ ಐರನ್ ಥಿಂಗ್ಸ್ ಆಗಿರೋ ಅಥವಾ ಐರನ್ ಗೇಟ್ ಎಲ್ಲ ಇರುತ್ತೆ ಗೊತ್ತಾ, ನಿಮ್ಮ ಮನೆಗಳಲ್ಲಿ ನೀವು ಗೇಟ್ ಹಾಕ್ಸಿರ್ತೀರ, ಅದ್ರ ಜೊತೆಗೆ ಪಾರ್ಕ್ ಅಲ್ಲಿ ಗೇಟ್ ಇರುತ್ತೆ, ಎಲ್ಲವೂ ಸಹ ಏನಾಗಿರುತ್ತೆ ಅಂದ್ರೆ ರಸ್ಟ್ ತುಕ್ಕು ಹಿಡಿದಿರುತ್ತೆ. ಅಲ್ಲಿ ಸಹ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬ್ರೌನಿಶ್ ಕಲರ್ ಇರುತ್ತೆ. ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ಬಹುದು. ಕಿಚನ್, ಎ ವೆಟ್ ಐರನ್ ಪ್ಯಾನ್ ಆಫನ್ ಗೆಟ್ ರಸ್ಟೆಡ್. ಮಕ್ಕಳೇ ನೀವು ಮನೇಲಿ ಐರನ್ ತವಾ ಯೂಸ್ ಮಾಡ್ತಾರೆ. ಈ ದೋಸೆ ಮತ್ತೆ ಚಪಾತಿ ಇದೆಲ್ಲ ಮಾಡ್ಬೇಕಾದ್ರೆ ಅಮ್ಮ ತವಾ ಯೂಸ್ ಮಾಡ್ತಾರೆ. ಸೊ ಕುಕಿಂಗ್ ರೂಮ್ ಅಲ್ಲಿ ನೀವು ನೋಡಿ, ಅಲ್ಲಿ ನೀವು ಹಿಡ್ಕೋತಿರಲ್ವಾ ಹಿಡಿ ಅಂತ ಏನ್ ಹೇಳ್ತೀವೋ ಅದು ಏನಾಗಿರುತ್ತೆ, ರಸ್ಟ್ ಹಿಡಿದಿರುತ್ತೆ, ಬ್ರೌನ್ ಕಲರ್ ಆಗಿರುತ್ತೆ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಬಹುದು. ಮತ್ತೆ ಹಳೆ ವಸ್ತುಗಳು ಏನೆಲ್ಲ ಕಬ್ಬಿಣದ ಐರನ್ ಕಂಟೆಂಟ್ ಇರ್ತಕ್ಕಂಥ ವಸ್ತು ನಿಮ್ಮ ಮನೇಲಿ ಇರುತ್ತೋ ಅದು ಸಹ ರಸ್ಟಿಂಗ್ ಅಂತ ನಾವು ಹೇಳ್ತೀವಿ. ತುಕ್ಕು ಹಿಡಿದ್ರೆ ನೀವು ಅಬ್ಸರ್ವ್ ಮಾಡಬಹುದು. Rust is not iron. It is different from iron on which it gets deposited. Let us consider a few more changes where new substances are formed. So in our surroundings, iron content ಇರ್ತಕ್ಕಂಥ things ಯಾವ ತರ rust ಹಿಡಿಯುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. So some more examples of chemical change ಅಂತ ಕನ್ಸಿಡರ್ ಮಾಡಿದಾಗ, get a small piece of thin stripe or ribbon of magnesium. ನೀವು magnesium ribbon, ಸೊ ಇದನ್ನ ಒಂದು ಸ್ಮಾಲ್ ಪೀಸ್ ಅನ್ನು ತೆಗೆದುಕೊಳ್ಳಿ. ಸೊ ಸ್ಮಾಲ್ ಪೀಸ್ ತೆಗೆದುಕೊಂಡು ಕ್ಲೀನ್ ಇಟ್ಸ್ ಟಿಪ್ ವಿತ್ ಸ್ಯಾಂಡ್ ಪೇಪರ್. ಇದನ್ನ ಸ್ಯಾಂಡ್ ಪೇಪರ್ ನೀಟಾಗಿ ಕ್ಲೀನ್ ಮಾಡಿ ಬ್ರಿಂಗ್ ದ ಟಿಪ್ ನಿಯರ್ ಎ ಕ್ಯಾಂಡಲ್ ಫ್ಲೇಮ್. ನೀಟ್ ಮಾಡಿ ನೀವು ಕ್ಯಾಂಡಲ್ ಹಚ್ಚದ್ರ ಹತ್ರಕ್ಕೆ ಇಟ್ಕೊಳ್ಳಿ, ಅದು ಬರ್ನ್ ಆಗುತ್ತೆ. ಸೊ ಬ್ರಿಲಿಯಂಟ್ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಯಾವ ತರ ಮಕ್ಕಳೇ, ವಾಟರ್ಗೆ ಸೋಪನ್ನು ಹಾಕಿ ಚೆನ್ನಾಗಿ ಕಲಕಿದಾಗ ಅಲ್ಲಿ ನೊರೆ ಬರುತ್ತೋ, ಬಬಲ್ಸ್ ಬರುತ್ತೋ, ಅದೇ ತರ ಈ ಮೆಗ್ನೀಷಿಯಂ ರಿಬ್ಬನ್ ಸ್ಮಾಲ್ ಪೀಸ್ ಅನ್ನು ತೆಗೆದುಕೊಂಡು ಅದಕ್ಕೆ ನೀವು ರಿಬ್ಬನ್ ಕ್ಲೀನ್ ಇಟ್ ವಿತ್ ಸ್ಯಾಂಡ್ ಪೇಪರ್. ಸ್ಯಾಂಡ್ ಪೇಪರ್ ಅಲ್ಲಿ ಅದನ್ನ ಕ್ಲೀನ್ ಮಾಡಿ ಅನಂತರ ನೀವು ಕ್ಯಾಂಡಲ್ ಇಂದ ಅದನ್ನ ಹಚ್ಚಿದ್ರೆ ಸೊ ಕ್ವಿಕ್ಲಿ ಇಟ್ ವೈಟ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಆನ್ ಕೆಮಿಕಲ್ ಚೇಂಜ್. ತಪ್ಪಿದೆಯಾ? ಇದು ಕೆಮಿಕಲ್ ಚೇಂಜ್ ಅಂದ್ರೆ ನೀವು ತಗೊಂಡಿದ್ದು ಮೆಗ್ನೀಷಿಯಂ ರಿಬ್ಬನ್, ಅದು ಬರ್ನ್ ಆಗಿ ವೈಟ್ ಪ್ರೆಸಿಪಿಟೇಟ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಕೆಮಿಕಲ್ ಚೇಂಜ್. ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅದರ ಈಕ್ವೇಷನ್ಸ್ ಅಲ್ಲಿ ಬಂದಾಗ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ O2 ಅಂತ ನಾವು ಹೇಳ್ತೀವಿ. ಮೆಗ್ನೀಷಿಯಂ ಜೊತೆ ಸರೌಂಡಿಂಗ್ಸ್ ಏರ್ ಜೊತೆ ಬೆರೆತಿರುತ್ತೆ. ಸೊ ಇಟ್ ಈಸ್ ಮೆಗ್ನೀಷಿಯಂ ಆಕ್ಸೈಡ್ MgO ಅಂತ ನಾವು ಬರೀತೀವಿ. ಸೊ ದಿಸ್ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ನಮಗೆ ನ್ಯೂ ಸಬ್ಸ್ಟೆನ್ಸ್ ಸಿಗುತ್ತೆ. ಇದನ್ನ ನಾವು ಕೆಮಿಕಲ್ ಚೇಂಜ್ ಗೆ ಎಕ್ಸಾಂಪಲ್ ಆಗಿ ಹೇಳ್ಬಹುದು. So next, collect the ash and mix it with a small amount of water. Stir the mixture aqueous solution. Test the mixture with blue and red litmus paper. ನಿಮಗೆ ಮಕ್ಕಳೇ ಕಲ್ತಿದ್ರಾ? ಸೊ 6th ಅಲ್ಲೂ ಸಹ ನೀವು ಕಲ್ತಿದ್ರಾ? ಬ್ಲೂ ಅಂಡ್ ರೆಡ್ ಲಿಟ್ಮಸ್ ಪೇಪರ್ ಅಂತ ಹೇಳಿ.
blue and red litmus paper. So blue and red litmus paper ಅನ್ನು ಕನ್ಸಿಡರ್ ಮಾಡಿ. Does the mixture turn red litmus blue? ಯಾವುದೇ ಒಂದು ಕೆಮಿಕಲ್ ನ ಕನ್ಸಿಡರ್ ಮಾಡಿ ಬ್ಲೂ ಲಿಟ್ಮಸ್ ಪೇಪರ್ ಗೆ 1 ಡ್ರಾಪ್ ಅಷ್ಟು ಹಾಕ್ದಾಗ ಅದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ರೆಡ್ ಲಿಟ್ಮಸ್ ಪೇಪರ್ ಗೆ 1 ಡ್ರಾಪ್ ಅಷ್ಟು ಕೆಮಿಕಲ್ ನ ಹಾಕ್ದಾಗ ಅದು ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದನ್ನ ಅಬ್ಸರ್ವ್ ಮಾಡಬಹುದು. So magnesium oxide plus water gives rise to magnesium hydroxide. Magnesium oxide plus water gives rise to magnesium hydroxide OH2 ಅಂತ ನಾವು ಹೇಳ್ತೀವಿ. This is a chemical equation. As you have already learnt, magnesium hydroxide is a base. Magnesium oxide is a new substance formed on burning of magnesium hydroxide. Magnesium ribbon ಅನ್ನು ಬರ್ನ್ ಮಾಡಿದಾಗ ನಿಮಗೆ magnesium hydroxide ಅನ್ನೋ ನ್ಯೂ ಸಬ್ಸ್ಟೆನ್ಸ್ ಸಿಗುತ್ತೆ. ಅದಕ್ಕೆ ನಾವು ಇದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. So next another example, change in color of the copper sulfate solution due to reaction with iron. So let's take 2 beaker. Take 2 beaker. So dissolve about a teaspoonful of copper sulfate in about half a cup of water in a glass tumbler or a beaker. ನೀವು ಎರಡು ಬೀಕರ್ ನ ಕನ್ಸಿಡರ್ ಮಾಡಿ ಹಾಫ್ ಬೀಕರ್ ಫಿಲ್ ಆಗೋ ಹಾಗೆ ಸ್ವಲ್ಪ ಟೀ ಸ್ಪೂನ್ ಫುಲ್ ಕಾಪರ್ ಸಲ್ಫೇಟ್ ಅನ್ನ ಹಾಕಿ. ಎರಡು ಬೀಕರ್ ಅನ್ನ ಕನ್ಸಿಡರ್ ಮಾಡಿ ಅರ್ಧ ಬೀಕರ್ ಅಷ್ಟು ನೀರನ್ನ ತುಂಬಿ ಇದಕ್ಕೆ 1 ಟೀ ಸ್ಪೂನ್ ಫುಲ್, ನೀವು ಮನೇಲಿ ಸ್ಪೂನ್ ಅನ್ನ ನೋಡಿದಿರಲ್ವಾ, ಒಂದು ಕಂಪ್ಲೀಟ್ ಟೀ ಸ್ಪೂನ್ ಫುಲ್ ನಿಮ್ಗೆ ಏನನ್ನ ಮಿಕ್ಸ್ ಅಪ್ ಮಾಡಬೇಕು ಅಂತಂದ್ರೆ ಕಾಪರ್ ಸಲ್ಫೇಟ್ CuSO4 ಅಂತ ಹೇಳ್ತೀವಿ. ಈ CuSO4 ಅನ್ನ ನೀವು ಈ ಬೀಕರ್ ಒಳಗಡೆ ಫಿಲ್ ಮಾಡಿ. ವಾಟರ್ ಇರ್ತಲ್ಲ ಅದಕ್ಕೆ CuSO4 ಕಾಪರ್ ಸಲ್ಫೇಟ್ ಅನ್ನ ಹಾಕಿ. So in a glass tumbler add a few drops of dilute sulfuric acid to the solution. ಸ್ವಲ್ಪ ಬೀಕರ್ ನೀರನ್ನು ತೆಗೆದುಕೊಂಡು ಕಾಪರ್ ಸಲ್ಫೇಟ್ ಅನ್ನು ಹಾಕ್ತೀರಾ, 1 ಟೀ ಸ್ಪೂನ್ ಅಷ್ಟು. ಹಾಗೆ ಅದಕ್ಕೆ ನೀವು few drops of dilute sulfuric acid H2SO4 ಸೊಲ್ಯೂಷನ್ ಅನ್ನು ಮಿಕ್ಸ್ ಅಪ್ ಮಾಡ್ತೀರಾ. ಡೈಲ್ಯೂಟ್ ಮೀನ್ಸ್ ಸುಡೋದಿಲ್ಲ. ಕಾನ್ಸಂಟ್ರೇಷನ್ ಅಂತಂದ್ರೆ ನಮ್ಮ ಆಸಿಡ್ ಬರ್ನ್ ಆಗುತ್ತೆ. ಡೈಲ್ಯೂಟ್ ಅಂದ್ರೆ ಅದು ನಮಗೆ ಕೈ ಮೇಲೆ ಚೆಲ್ಲಿದ್ರು ಸಹ ಅದು ಯಾವುದೇ ರೀತಿಯಾದಂತ ಬರ್ನ್ ಮಾಡಲ್ಲ. ಸೊ H2SO4 ಅನ್ನ ಮಿಕ್ಸ್ ಅಪ್ ಮಾಡಿ. ನೆಕ್ಸ್ಟ್ you should get a blue colored solution. Save a small sample of the solution in a test tube or a small glass bottle. Drop a nail or a used shaving blade into the remaining solution. ನೀವು ಏನು ಮಾಡಬೇಕು ಅಂತಂದ್ರೆ, ಸೊ ಬೀಕರ್ ನೀರನ್ನು ತೆಗೆದುಕೊಂಡ್ರಿ, ಅದಕ್ಕೆ ಸ್ವಲ್ಪ ಕಾಪರ್ ಸಲ್ಫೇಟ್ ಅನ್ನು ಹಾಕಿದ್ರಿ, ಜೊತೆಗೆ H2SO4 ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ್ರಿ. ಹಾಕಿದಾಗ it is converted into small sample of solution ನಮಗೆ ಸಿಗುತ್ತೆ. ಸೊ ಬ್ಲೂ ಕಲರ್ ಸೊಲ್ಯೂಷನ್ ಸಿಗುತ್ತೆ. ಬ್ಲೂ ಕಲರ್ ಸೊಲ್ಯೂಷನ್ is getted. So same sample, drop a nail or a used shaving blade into the remaining solution. ಇನ್ನು ಉಳಿದಿರ್ತಕ್ಕಂಥ ಸೊಲ್ಯೂಷನ್ ಗೆ ನೀವು ಸ್ಯಾಂಪಲ್ ಬ್ಲೇಡ್ ಅನ್ನು ನೋಡಿದ್ರಲ್ಲ ಮಕ್ಕಳೇ, ಆ ಬ್ಲೇಡ್ ಅನ್ನು ಏನ್ ಮಾಡಿ ಅದರೊಳಗಡೆ ಡಿಪ್ ಮಾಡಿ. ಡಿಪ್ ಮಾಡಿದಾಗ ಬ್ಲೂ ಇದ್ದಿದ್ದು ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಬ್ಲೂ ಕಲರ್ ಇಂಡಿಕೇಟ್, ಫಸ್ಟ್ ಬ್ಲೂ ಕಲರ್ ಇಂಡಿಕೇಟ್ ಆಗುತ್ತೆ ಅಂಡ್ ದೆನ್ ಇಟ್ ಕನ್ವರ್ಟೆಡ್ ಇಂಟು ಗ್ರೀನ್ ಕಲರ್ ಸೊಲ್ಯೂಷನ್. ದಿಸ್ ಇಸ್ ಅ ಕೆಮಿಕಲ್ ಚೇಂಜ್ ಅಂತ ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳ್ತೀವಿ. Wait for half an hour. Observe the color of the solution. Compare it with the color of the sample solution saved separately. Do you see any change in the color of the solution? Take out the nail or the blade. ಮಕ್ಕಳೇ, ಫಸ್ಟ್ ಬೀಕರ್ ಅಲ್ಲಿ ನೀವು ವಾಟರ್ ಅನ್ನು ತಗೊಂಡಿರ್ತೀರಾ. ಪ್ಯೂರ್ ವಾಟರ್ ಅನ್ನ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಾಪರ್ ಸಲ್ಫೇಟ್ ಆಡ್ ಮಾಡಿ, ಹಾಗೆ ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡಿ,
ಅನಂತರ ನಿಮಗೆ ಬ್ಲೂ ಕಲರ್ ಇರುತ್ತೆ, ಬ್ಲೂ ಕಲರ್ ಸೊಲ್ಯೂಷನ್ ಪಡ್ಕೊತೀರಾ. ಮತ್ತೆ ಅದಕ್ಕೆ ಟೇಕ್ ಒನ್ ಬ್ಲೇಡ್ ಅನ್ನ ಡಿಪ್ ಮಾಡಿದಾಗ ಅದು ಐರನ್ ಕಂಟೆಂಟ್ ಇರ್ತಕ್ಕಂಥದ್ದು, ಅದನ್ನ ಡಿಪ್ ಮಾಡಿದಾಗ ನಮಗೆ ಗ್ರೀನ್ ಕಲರ್ ಸೊಲ್ಯೂಷನ್ ಆಗುತ್ತೆ. ಈ ಗ್ರೀನ್ ಕಲರ್ ಸೊಲ್ಯೂಷನ್ ಇದ್ದಿದ್ದನ್ನ ಹಾಫ್ ಅನ್ ಅವರ್ ಹಾಗೆ ಬಿಡಿ. ಮತ್ತೆ ಐರನ್ ಕಂಟೆಂಟ್ ಬ್ಲೇಡ್ ಅನ್ನ ಹೊರ ತೆಗೆದು ಮತ್ತೆ ಈ ವಾಟರ್ ಬೀಕರ್ ಇರ್ತಕ್ಕಂಥ ವಾಟರ್ ಬ್ಲೂ ಗ್ರೀನ್ ಸೊಲ್ಯೂಷನ್ ಇದ್ದಿದ್ದು ಮತ್ತೆ ಯಾವ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಬಹುದು. The changes that you notice are due to a reaction between copper sulfate and iron. ಅಂದ್ರೆ ಅಲ್ಲಿ ಕಾಪರ್ ಸಲ್ಫೇಟ್ ಮತ್ತು ಐರನ್ ಕಂಟೆಂಟ್ ಎರಡು ಮಿಕ್ಸ್ ಅಪ್ ಆಗಿ ನಮಗೆ ಗ್ರೀನ್ ಕಲರ್ ಸೊಲ್ಯೂಷನ್ ಪ್ರೆಸೆಂಟ್. The change of color of the solution from blue to green is due to the formation of iron sulfate, a new substance. ಇಲ್ಲಿ ಐರನ್ ಸಲ್ಫೇಟ್ ಸೊಲ್ಯೂಷನ್ ಸಿಗುತ್ತೆ, ಇದನ್ನ ನಾವು ನ್ಯೂ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇದು ಕೆಮಿಕಲ್ ಚೇಂಜಸ್ಗೆ ಎಕ್ಸಾಂಪಲ್. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದು ಬ್ಲೂ ಕಲರ್ ಸೊಲ್ಯೂಷನ್ ಸಿಗುತ್ತೆ. ಅಂಡ್ ದೆನ್ ಐರನ್ ಬ್ಲೇಡ್ ಅನ್ನ ಡಿಪ್ ಮಾಡಿದಾಗ ಅದು ಗ್ರೀನ್ ಕಲರ್ ಸೊಲ್ಯೂಷನ್ ಆಗಿ ಪ್ರೆಸೆಂಟ್ ಆಗುತ್ತೆ. ಅಂಡ್ ದೆನ್ ಹಾಗೆ ಹಾಫ್ ಅನ್ ಅವರ್ ಇಟ್ಟಾಗ ಆ ಕಾಪರ್ ನಮಗೆ ಬ್ರೌನ್ ಕಲರ್ ಆಗಿ ಸಿಗುತ್ತೆ, ಬ್ರೌನ್ ಡಿಪಾಸಿಟ್ ಅಂತ ನಾವು ಹೇಳ್ತೇವೆ. ಇಷ್ಟು 3 ಕಲರ್ಸ್ ಅನ್ನು ನಾವು ನ್ಯೂ ಸಬ್ಸ್ಟೆನ್ಸ್ ಅನ್ನ ಪಡ್ಕೋತೀವಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್. ಸೊ ದ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್. Take another one activity. Take about a teaspoonful of vinegar in a test tube. ಒಂದು ಟೆಸ್ಟ್ ಟ್ಯೂಬ್ ಗೆ ವಿನೆಗರ್ ಅನ್ನು ತೆಗೆದುಕೊಳ್ಳಿ. Add a pinch of baking soda to it. ಟೆಸ್ಟ್ ಟ್ಯೂಬ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಇದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇರುತ್ತೆ. ದಿಸ್ ಇಸ್ a glass test tube. ಈ ಟೆಸ್ಟ್ ಟ್ಯೂಬ್ ಗೆ ನೀವು ವಿನೆಗರ್ ಅನ್ನು ಫಿಲ್ ಮಾಡಿ ಮತ್ತೆ ಬೇಕಿಂಗ್ ಸೋಡಾ, ಅಡಿಗೆ ಉಪ್ಪು ಅಂತ ಏನ್ ಹೇಳ್ತೀರೋ ಅಡಿಗೆ ಸೋಡಾ, ಅದನ್ನ ಇದ್ರೊಳಗಡೆ ಹಾಕಿ ಟೆಸ್ಟ್ ಟ್ಯೂಬ್ ಒಳಗಡೆ. ಯು ವುಡ್ ಹಿಯರ್ ಎ ಹಿಸ್ಸಿಂಗ್ ಸೌಂಡ್ ಅಂಡ್ ಸಿ ಬಬಲ್ಸ್ ಆಫ್ ಎ ಗ್ಯಾಸ್ ಕಮಿಂಗ್ ಔಟ್. ನೀವು ಟೆಸ್ಟ್ ಟ್ಯೂಬ್ಗೆ ಏನು ವಿನೆಗರ್ ಸೊಲ್ಯೂಷನ್ ಹಾಕಿ ಅದ್ರೊಳಗಡೆ ಬೇಕಿಂಗ್ ಸೋಡಾವನ್ನ ಮಿಕ್ಸ್ ಅಪ್ ಮಾಡಿದಾಗ ನೀವು ಅದನ್ನ ನಿಮ್ಮ ಕಿವಿ ಹತ್ರ ಇಟ್ಕೊಳ್ಳಿ, ಸ್ವಲ್ಪ ಸೌಂಡ್ ಬರುತ್ತೆ. ಏನಪ್ಪ ಸೌಂಡ್ ಅಂತಂದ್ರೆ ಬಿಸಿ ಇರ್ತಕ್ಕಂಥ ಪ್ರೆಸಿಪಿಟೇಟ್, ಹೀಟ್ ಪ್ರೆಸಿಪಿಟೇಟ್, ವೈಟ್ ಪ್ರೆಸಿಪಿಟೇಟ್ ಈಸ್ ಪ್ರೆಸೆಂಟ್. ಅದು ನಿಮಗೆ ಸೌಂಡ್ ತರ ಕೇಳಿಸುತ್ತೆ, ಅಂದ್ರೆ ಅದು ಕೆಮಿಕಲ್ಸ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಅವಾಗ ನಮಗೆ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್ ಅಂತ ಹೇಳ್ತೀವಿ. ಯು ವುಡ್ ಹಿಯರ್ ಎ ಹಿಸ್ಸಿಂಗ್ ಸೌಂಡ್. ಸೊ ನಮಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಸ್ಪ್ರೈಟ್ ಮತ್ತೆ ಪೆಪ್ಸಿ ಇದೆಲ್ಲವನ್ನ ಓಪನ್ ಮಾಡ್ಬೇಕಾದ್ರೆ ಲಿಡ್ ಓಪನ್ ಮಾಡಿದಾಗ ಅಲ್ಲಿ ಗ್ಯಾಸ್ ಬಂದಂಗ ನಿಮ್ಗೆ ಅನ್ಸುತ್ತೆ ಗೊತ್ತಾ, ಅಲ್ಲಿ ಸೌಂಡ್ ಹಿಸ್ಸಿಂಗ್ ಸೌಂಡ್ ಆಗುತ್ತೆ. ಅದೇ ತರ ಟೆಸ್ಟ್ ಟ್ಯೂಬ್ಗೆ ನೀವು ಇವನ್ ವಿನೆಗರ್ ಇದ್ದದಕ್ಕೆ ಬೇಕಿಂಗ್ ಸೋಡಾವನ್ನ ಹಾಕಿ ಮಿಕ್ಸ್ ಅಪ್ ಮಾಡಿದಾಗ ನಿಮಗೆ ಹಿಸ್ಸಿಂಗ್ ಸೌಂಡ್ ಪ್ರೆಸೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಬಬಲ್ಸ್ ಎಲ್ಲ ಬರುತ್ತೆ, ಬಬಲ್ಸ್ ಬಂದು ಆಚೆ ಚೆಲ್ಲುತ್ತೆ ನೋಡಿ. ನೀವು ಸ್ಪಿರಿಟ್ ಅಂತೆ, 7up ಅಂತ ಇದೆಲ್ಲ ಸ್ಟ್ರಾಂಗ್ ಇರುತ್ತೆ. ಸೊ ಫ್ರಿಡ್ಜ್ ಇಂದ ಹೊರ ತೆಗೆದು ತಕ್ಷಣ ಅದನ್ನ ಲಿಡ್ ಅನ್ನ ಓಪನ್ ಮಾಡಿದಾಗ ಈ ತರ ಹಿಸ್ಸಿಂಗ್ ಸೌಂಡ್ ಆಗಿ ಅಲ್ಲಿ ಬಬಲ್ಸ್ ಎಲ್ಲ ನೊರೆ ತರ ಆಚೆ ಬರುತ್ತೆ. ಸೊ ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. Pass this gas through freshly prepared lime water. ಈ ರೀತಿ ಹಿಸ್ಸಿಂಗ್ ಸೌಂಡ್ ಬರ್ತಕ್ಕಂತ ಪ್ರೆಸಿಪಿಟೇಟ್ ಇರ್ತಕ್ಕಂತ ಸೊಲ್ಯೂಷನ್ ಅನ್ನ ಮತ್ತೆ ಲೈಮ್ ವಾಟರ್ ಅಂತಂದ್ರೆ ಕಾಮನ್ ವಾಟರ್ ಅಂತ ಏನ್ ಹೇಳ್ತೀವೋ ಅದಕ್ಕೆ ಪಾಸ್ ಮಾಡಿ. ಪಾಸ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ಟು ಲೈಮ್ ವಾಟರ್ ಅಂತ ಗೊತ್ತಾಗುತ್ತೆ. ದ ಚೇಂಜ್ ಇನ್ ದ ಟೆಸ್ಟ್ ಟ್ಯೂಬ್ ಇಸ್ ಆಸ್ ಫಾಲೋಸ್. ಅಂದ್ರೆ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ ಅಂತ ನಾವು ಹೇಳ್ತೀವಿ. ಅಸಿಟಿಕ್ ಆಸಿಡ್ ಪ್ಲಸ್ ಬೇಕಿಂಗ್ ಸೋಡಾ ಎರಡೂ ಸಹ ಮಿಕ್ಸ್ ಅಪ್ ಆಗಿ ನಮಗೆ ನ್ಯೂ ಸಬ್ಸ್ಟೆನ್ಸ್ ಸಿಗುತ್ತೆ. ಸೊ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ ಪ್ಲಸ್ ಬೇಕಿಂಗ್ ಸೋಡಾ, ಅಡಿಗೆ ಉಪ್ಪು ಅಂತ ಏನ್ ಹೇಳ್ತಿರೋ ಅದು ಬೇಕಿಂಗ್ ಸೋಡಾ. ಸೊ ಇಷ್ಟು ಸೇರಿ ನಮಗೆ ದ ರಿಯಾಕ್ಷನ್ ಬಿಟ್ವೀನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಲೈಮ್ ವಾಟರ್ ಇಸ್ ಆಸ್ ಫಾಲೋಸ್. ಇಲ್ಲಿ ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾವನ್ನ ಮಿಕ್ಸ್ ಅಪ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಅಲ್ಲಿ ಹಿಸ್ಸಿಂಗ್ ಸೌಂಡ್ ಇಸ್ ಪ್ರೆಸೆಂಟ್ ಅಂಡ್ ಬಬಲ್ಸ್ ಆರ್ ಕಮಿಂಗ್ ಔಟ್ ಅಂತ ಹೇಳ್ತೀವಿ. ಸೊ ಇದನ್ನ ಅನದರ್ ಒನ್ ಟೆಸ್ಟ್ ಟ್ಯೂಬ್ ತಗೊಂಡು ಅದಕ್ಕೆ ಲೈಮ್ ವಾಟರ್ ಗೆ ಪಾಸ್ ಮಾಡಿದಾಗ ನಮಗೆ ಅಲ್ಲಿ ರಿಯಾಕ್ಷನ್ ಬಿಟ್ವೀನ್
ಔಟ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಲೈಮ್ ವಾಟರ್ ಎರಡು ಸಹ ರಿಯಾಕ್ಟೆಂಟ್ಸ್ ಆಗಿ ಅದು ನಮಗೆ ಸೆಟ್ ಅಪ್ ಟು ಪಾಸ್ ಗ್ಯಾಸ್ ಥ್ರೂ ಲೈಮ್ ವಾಟರ್ ಅಂತ ಹೇಳ್ತೀವಿ. ಈ ರೀತಿ ಟೆಸ್ಟ್ ಟ್ಯೂಬ್ ಅನ್ನು ಕನ್ಸಿಡರ್ ಮಾಡಿ ಸೊ ಲೈಮ್ ವಾಟರ್ ಸರಿ, ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾ ಇರ್ತಕ್ಕಂಥದ್ದು ಈ ಟೆಸ್ಟ್ ಇಲ್ಲಿಂದ ಇಲ್ಲಿಗೆ ಪಾಸ್ ಮಾಡಿದಾಗ ನಮ್ಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸಪ್ ಆಗಿ ನಮಗೆ ಸೆಟ್ ಅಪ್ ಟು ದ ಪಾಸ್ ಗ್ಯಾಸ್ ಥ್ರೂ ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸಪ್ ಆಗಿ ನಮ್ಗೆ ಅಲ್ಲೊಂದು ಸೊಲ್ಯೂಷನ್ ಸಿಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಲೈಮ್ ವಾಟರ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಅಂತ ನಾವು ಹೇಳ್ತೀವಿ. when carbon dioxide is passed through lime water, calcium carbonate is formed which makes lime water milky. so ಈಗ ಲೈಮ್ ವಾಟರ್ಗೆ ನಾವು ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾ ಮಿಕ್ಸಪ್ ಆಗಿರ್ತಕ್ಕಂಥ ಸೊಲ್ಯೂಷನ್ ಅನ್ನು ಪಾಸ್ ಮಾಡಿದಾಗ ನಮಗೆ ಅದು ಮಿಲ್ಕಿ ರಿಯಾಕ್ಷನ್ ಇಸ್ ಪ್ರೆಸೆಂಟ್. ದಿಸ್ ಇಸ್ ಅ ಕೆಮಿಕಲ್ ಚೇಂಜ್. So dear children, so set up to pass gas through lime water, it presents some lime water, calcium carbonate plus water is present. This is a new substance. So a change in which one or more new substances are formed is called a chemical change. One or more new substance is formed. It is called ಕೆಮಿಕಲ್ ಚೇಂಜ್. ಅಂದ್ರೆ ಮಕ್ಕಳೇ ನಾವೀಗ ಒಂದು ಆಕ್ಟಿವಿಟಿನ ಮಾಡಿದ್ವಿ. ಆಕ್ಟಿವಿಟಿಲಿ ನಾವ್ ಏನ್ ಮಾಡಿದ್ವಿ, ಫಸ್ಟ್ 2 ಬೀಕರ್ ಅನ್ನ ಕನ್ಸಿಡರ್ ಮಾಡಿ ಸ್ವಲ್ಪ ವಾಟರ್ ಅನ್ನ ಫಿಲ್ ಮಾಡಿ ಅದಕ್ಕೆ ನಾವು ಕಾಪರ್ ಸಲ್ಫೇಟ್ ಅನ್ನ ಹಾಕ್ತಿವಿ ಮತ್ತೆ H2SO4 ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಹಾಕ್ತಿವಿ. ಅವಾಗ ಒಂದು ಬೀಕರ್ ಇರ್ತಕ್ಕಂಥ ವಾಟರು ಬ್ಲೂ ಕಲರ್, ಅನದರ್ ಒಂದು ಬೀಕರ್ ಅಲ್ಲಿ ಗ್ರೀನ್ ಕಲರ್. ಯಾಕಪ್ಪ ಅಂತಂದ್ರೆ ಮತ್ತೆ ನಾವು ಐರನ್ ಕಂಟೆಂಟ್ ಇರ್ತಕ್ಕಂಥ ಬ್ಲೇಡ್ ಅನ್ನ ಡಿಪ್ ಮಾಡಿದಾಗ ಅದು ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಅಂಡ್ ದೇ ಇಟ್ ಪಾಸಸ್ ಥ್ರೂ ದಿ ಲೈಮ್ ವಾಟರ್ ಇನ್ ಅನದರ್ ಟೆಸ್ಟ್ ಟ್ಯೂಬ್. ಸೊ 2 or more ಇಲ್ಲಿ 2ಕ್ಕಿಂತ ಹೆಚ್ಚು ಹೊಸ ನ್ಯೂ ಸಬ್ಸ್ಟೆನ್ಸ್ ಸಿಕ್ತು ನಮ್ಗೆ. ಅದಕ್ಕೆ ನಾವು ಇದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಆದ್ರೆ ಫಿಸಿಕಲ್ ಚೇಂಜ್ ಅಲ್ಲಿ ನೋ ನ್ಯೂ ಸಬ್ಸ್ಟೆನ್ಸ್ ಅಂತ ನಾವು ಕರಿತೀವಿ. Chemical changes are very important in our life. How chemical change so very important. All new substances are formed as a result of chemical change. For example, digestion of food in our body. So ಮಕ್ಕಳೇ ನಮ್ಮ ಬಾಡಿಲಿ ಡೈಜೆಷನ್ಸ್ ಆಫ್ ಫುಡ್ ಇದು ಸಹ ಕೆಮಿಕಲ್ ಚೇಂಜ್ ಗೆ ಎಕ್ಸಾಂಪಲ್. digestions of food and refining of fruits, these two are examples of chemical change. In our body so many chemicals are present. Some chemicals are useful and some are harmful. So ನೀವು ಬಯಾಲಜಿಲಿ ಮೈಕ್ರೋಬ್ಸ್ ಅಲ್ಲೂ ಸಹ ಕಲ್ತಿರ್ತೀರಾ. ಸೊ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾಣು ಜೀವಿಗಳು ನಮ್ಮ ಬಾಡಿಲಿ ಪ್ರೆಸೆಂಟ್ ಇರುತ್ತೆ. ಇದು some bacteria are used, some bacteria are harmful ಅಂತ ಹೇಳ್ತೀವಿ. ನಿಮಗೆ ಅದಕ್ಕೆ ಎಕ್ಸಾಂಪಲ್ಸ್ ಲ್ಯಾಕ್ಟೋಬ್ಯಾಸಿಲಸ್ ಅಂತಂದ್ರೆ ಸಹ ಒಂದು ಬ್ಯಾಕ್ಟೀರಿಯಾ. ಇದು ಹಾಲನ್ನ ಮೊಸರನ್ನಾಗಿಸ್ತಂದ್ರೆ ಮಿಲ್ಕ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ಕರ್ಡ್ ಅಂತ ಗೊತ್ತಿದೆ. ಅದೇ ತರ ಡೈಜೆಷನ್ಸ್ ಆಫ್ ಫುಡ್, ರಿಫೈನಿಂಗ್ ಆಫ್ ಫ್ರೂಟ್ಸ್, ದೀಸ್ ಆಲ್ ಆರ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್. ಫ್ರೂಟ್ಸ್ ಕ್ವಿಕ್ ಆಗಿ ಅದು ಫ್ರೂಟ್ಸ್ ಹಣ್ಣಾಗಬೇಕು ಅಂತ ಹೇಳಿದಲ್ಲಿ ಹಲವಾರು ಕೆಮಿಕಲ್ಸ್ ನ ಸಿಂಪಡಿಸ್ತಾರೆ. ಅದಕ್ಕೋಸ್ಕರ ನಾವು ರಿಫೈನಿಂಗ್ ಆಫ್ ಫ್ರೂಟ್ಸ್ ಸಹ ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಆಗಿ ಹೇಳ್ತೀವಿ. ಜೊತೆಗೆ ಇನ್ ಅವರ್ ಬಾಡಿ ಸೋ ಮೆನಿ ಕೆಮಿಕಲ್ಸ್ ಆರ್ ಪ್ರೆಸೆಂಟ್. ಡೈಜೆಷನ್ಸ್ ಆಫ್ ಫುಡ್, ನೀವೇನೆಲ್ಲ ಫುಡ್ ಅನ್ನ ಈಟ್ ಮಾಡ್ತಿರೋ ಎಲ್ಲವೂ ಸಹ ನಮಗೆ ಕಲಬೆರಕೆ ವಸ್ತುಗಳು, ಫುಡ್ ಐಟಮ್ಸ್ ಆಗಿರೋದ್ರಿಂದ ಅಲ್ಲಿ ಹಲವಾರು ಕೆಮಿಕಲ್ಸ್ ಇರುತ್ತೆ. ಅದು ನಮ್ಮ ಬಾಡಿನ ಸೇರಿದಾಗ ಅದು ಸಹ ನಮಗೆ ಕೆಮಿಕಲ್ ಚೇಂಜ್ ಅಂತಾನೆ ಹೇಳ್ಬಹುದು. ಗ್ರೇಪ್ಸ್, ಫ್ರೂಟ್ಸ್, ಫರ್ಮೆಂಟೇಷನ್ಸ್ ಆಫ್ ಗ್ರೇಪ್ಸ್ happen due to series of chemical change. A medicine is the end product of chain of chemical reaction or any other radiation. Ultraviolet rays anta ಏನು ಹೇಳ್ತಿರೋ may be given off or absorbed. Sound may be produced. A change in smell may take place or a new smell may be given off. ಯಾವ್ದಾದ್ರು ಒಂದು ಸೊಲ್ಯೂಷನ್ ನ ಹಾಕಿ ಟೆಸ್ಟ್ ಟ್ಯೂಬ್ ಅಲ್ಲಿ ಅನದರ್ ಸೊಲ್ಯೂಷನ್ ನ ಆಡ್ ಮಾಡಿದಾಗ ಮಕ್ಕಳೇ ನಮ್ಗೆ
ಎಲ್ಲಿ ಸ್ಮೆಲ್ಲು ಚೇಂಜ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕೆಮಿಕಲ್ ಚೇಂಜ್. ಸೊ ನೀವು ಇದನ್ನ ಹೈಯರ್ ಕ್ಲಾಸಸ್ ಹೋದಾಗ ಲ್ಯಾಬೋರೇಟರಿಲಿ ಹಲವಾರು ಸೋ ಮೆನಿ ಎಕ್ಸಾಂಪಲ್ಸ್ ಕೆಮಿಕಲ್ಸ್ ರಿಯಾಕ್ಷನ್ ಯಾವ ತರ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವು ಲ್ಯಾಬೋರೇಟರಿಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀರಾ. ಆವಾಗ ನಿಮಗೆ ಫ್ರೂಟ್ ಸ್ಮೆಲ್ ಆಗಿರಬಹುದು, ಅಂದ್ರೆ ಸೊಲ್ಯೂಷನ್ ಅಲ್ಲಿ ಸಹ ನಾವು ಫ್ರೂಟ್ ಸ್ಮೆಲ್ ಅನ್ನ, ಜೊತೆಗೆ ಹಲವಾರು ಫುಡ್ ಐಟಮ್ಸ್ ಅಲ್ಲಿ ಏನೆಲ್ಲ ಸ್ಮೆಲ್ ಅನ್ನ ಗೊತ್ತಿರುತ್ತೆ ಎಲ್ಲವನ್ನ ಸಹ ನೀವು ಏನ್ ಮಾಡ್ತೀರಾ ಅಬ್ಸರ್ವ್ ಮಾಡಬಹುದು. ಸೊ ಇದೆಲ್ಲವೂ ಸಹ ಕೆಲವೊಂದು ಸೊ ಈ ರೀತಿ ಸೋ ಮೆನಿ ಚೇಂಜಸ್ ಬೈ ಪ್ರೊಡಕ್ಷನ್ಸ್ ಆಫ್ ಹೀಟ್. ನಿಮ್ಗೆ ಗೊತ್ತಿದೆ ಬರ್ನ್ ಆಯ್ತು